ಮಾವಿನ ಹಣ್ಣಿನ ಸೀಸನಲ್ಲಿ ಒಮ್ಮೆನಾದರೂ ಈ ಮ್ಯಾಂಗೋ ಕೇಕನ್ನು ಟ್ರೈ ಮಾಡಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ರವೆ, 3/4 ಕಪ್ನಷ್ಟು ಸಕ್ಕರೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೌಲಿಗೆ ಆ ಪುಡಿನ ಎಲ್ಲ ಹಾಕ್ಕೊಳ್ಳಿ. 2 ಚಮಚದಷ್ಟು ಮ್ಯಾಂಗೋ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಕಪ್ನಷ್ಟು ಮ್ಯಾಂಗೋ ಪ್ಯೂರಿ ಹಾಕಿ, ನಂತರ 1/3 ಕಪ್ನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಡಿ, ಯಾಕಂದರೆ ರವೆ ಅರಳಬೇಕಾಗತ್ತೆ. ಅದಾದಮೇಲೆ ಕೇಕ್ ಟಿನ್ ಇಲ್ಲ ಅಂತಂದರೆ ನೀವು ಒಂದು ಸ್ಟೀಲ್ ಡಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಸವರಿ ಇಟ್ಕೊಳ್ಳಿ. ಬೇಕಿಂಗ್ ಪೇಪರ್ ಇದ್ದರೆ ಟಿನ್ ಸೈಜಿಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಒಲೆ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆನ ಬಿಸಿಗೆ ಇಟ್ಕೊಳ್ಳಿ. 1 ಟೀ ಚಮಚದಷ್ಟು ಟೂಟಿ ಫ್ರೂಟಿನ ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೆನೆಯಕ್ಕಿಟ್ಟಿರೋ ರವೆ ಮಿಕ್ಸನ್ನು ಒಂದು ಸತಿ ಮಿಕ್ಸ್ ಮಾಡಿ 1/4 ಕಪ್ನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಟೀ ಚಮಚದಷ್ಟು ಬೇಕಿಂಗ್ ಪೌಡರು, 1/4 ಟೀ ಚಮಚದಷ್ಟು ಬೇಕಿಂಗ್ ಸೋಡಾ, 1 ಟೀ ಚಮಚದಷ್ಟು ವಿನೆಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಸ್ಟೀಲ್ ಡಬ್ಬಕ್ಕೆ ಕೇಕ್ ಮಿಕ್ಸನ್ನು ಹಾಕಿ, ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಟೂಟಿ ಫ್ರೂಟಿನ ಮೇಲೆ ಚೆನ್ನಾಗಿ ಹಾಕ್ಕೊಳ್ಳಿ. ಇದ್ರ ಬದಲಾಗಿ ನಿಮಗೆ ಬೇಕಾಗಿರೋ ನಟ್ಸನ್ನು ಹಾಕ್ಕೋಬೋದು. ಅದಾದಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿರೋ ಪಾತ್ರೆ ಒಳಗಡೆ ಕೇಕ್ ಟಿನ್ನನ್ನು ಇಟ್ಟು 25ರಿಂದ 30 ನಿಮಿಷ ಸಿಮ್ ಉರಿಯಲ್ಲಿ ಚೆನ್ನಾಗಿ ಕೇಕನ್ನು ಬೇಕ್ ಮಾಡೋದಕ್ಕೆ ಇಡಿ. 25 ನಿಮಿಷ ಆದಮೇಲೆ ಕೇಕು ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡಿ ಚೆನ್ನಾಗಿ ಆಗಿದೆ ಅಂತಂದರೆ ಹೊರಗಡೆ ತೆಗೆದಿಟ್ಕೊಳ್ಳಿ. ತೆಗೆದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಅದಾದಮೇಲೆ ಒಂದು ಚಾಕುವಿಂದ ರೌಂಡ್ಗೆ ತಿರುಗಿಸಿ ನೋಡಿ, ಆರಾಮಾಗಿ ಕೇಕ್ ಹೊರಗಡೆ ಬರುತ್ತೆ. ಈಗ ಕೇಕ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ಕೇಕು ಇಷ್ಟ ಆಗಿದ್ದರೆ ಒಂದು ಲೈಕು ಕಾಮೆಂಟು ಮಾಡೋದಕ್ಕೆ ಮರಿಬೇಡಿ.